ಅವರು ಸಾಕ್ಷಾತ್ ಹಸಿದ ತೋಳಗಳಂತೆಯೇ ಅವನನ್ನು ಬೇಟೆಯಾಡಿದರು. ಮನಸ್ಸಿಗೆ ಬಂದಷ್ಟು ಹೊಡೆದರು, ಕರುಳು ಬಾಯಿಗೆ ಬರುವಂತೆ ಒದ್ದರು. ಸುಸ್ತಾದಾಗ ಹೋಗಿ ಇನ್ನೊಂದಿಷ್ಟು ಎಣ್ಣೆ ಪಾರ್ಟಿ ಮಾಡಿ ಬಂದರು. ಮತ್ತೆ ಹೊಡೆದರು, ಮತ್ತೆ ಮತ್ತೆ ಹೊಡೆದರು. ಅವನ ಜೀವವನ್ನೇ ಬಲಿ ತೆಗೆದುಕೊಂಡರು. ಚಿತ್ರದುರ್ಗದ 33 ವರ್ಷದ ಯುವಕ ರೇಣುಕಾಸ್ವಾಮಿ ಹೆಣವಾಗಿ ಮಣ್ಣಾಗಿದ್ದಾನೆ. ಅದಕ್ಕೂ ಮುನ್ನ ಆತ ಬೆಂಗಳೂರಿನ ಸುಮನಹಳ್ಳಿಯ ರಾಜಕಾಲುವೆ ಬಳಿ ಅನಾಥ ಹೆಣವಾಗಿ ಮಲಗಿಬಿಟ್ಟಿದ್ದ. ಜೂನ್ 9ರ ಬೆಳ್ಳಂಬೆಳಗ್ಗೆ ಆತನ ಮೃತದೇಹವನ್ನು ನಾಯಿಗಳು ಎಳೆದಾಡಿದ್ದವು. ಅಪಾರ್ಟ್ಮೆಂಟ್ ಒಂದರ ಸೆಕ್ಯೂರಿಟಿ ಗಾರ್ಡ್ ಶವವನ್ನು ಗಮನಿಸಿ ಪೊಲೀಸರಿಗೆ ಫೋನ್ ಮಾಡಿದ. ನಂತರ ಎಲ್ಲ ಕಥೆಗಳು ಬಿಚ್ಚಿಕೊಂಡವು. ರೇಣುಕಾಸ್ವಾಮಿಯ ಬರ್ಬರ ಹತ್ಯೆಯ ಒಂದೊಂದೇ ದೃಶ್ಯಗಳು ಅನಾವರಣಗೊಂಡವು. ಇದು ಸಿನಿಮಾ ಕಥೆಯನ್ನು ಮೀರಿಸಿದ ಕತೆ. ಜೂನ್ 8ರ ಬೆಳಗ್ಗೆಯಿಂದ ಏನೇನೆಲ್ಲ ಆಯಿತು, ಎಲ್ಲಿದೆ ಪಿನ್ ಟು ಪಿನ್ ಡೀಟೇಲ್ಸ್. ತನ್ನ ಪ್ರೇಯಸಿ ಪವಿತ್ರ ಗೌಡ ಎಂಬಾಕೆಗೆ ಇನ್ಸ್ಟಾಗ್ರಾಮ್ ಬಳಕೆದಾರನೊಬ್ಬ ಕೆಟ್ಟದಾಗಿ ಮೆಸೇಜ್ ಹಾಕಿದ್ದು ಚಿತ್ರನಟ ದರ್ಶನ್ನನ್ನು ಕೆರಳಿಸಿತು. ಇನ್ಸ್ಟಾಗ್ರಾಮ್ನಲ್ಲಿ ಯಾರಿಗೆ ಬೇಕಾದರೂ ಏನನ್ನು ಬೇಕಾದರೂ ಹೇಳಿಬಿಡಬಹುದು ಎಂದುಕೊಂಡಿದ್ದ ಚಿತ್ರದುರ್ಗದ 33 ವರ್ಷದ ಯುವಕ ರೇಣುಕಾಸ್ವಾಮಿ ಹದ್ದು ಮೀರಿ ಮೆಸೇಜು ಮಾಡಿದ್ದ. ಅವನಿಗಿದು ಬೇಡವಾಗಿತ್ತು. ಆತ ತನ್ನ ಮರ್ಮಾಂಗದ ಚಿತ್ರವನ್ನು ಪವಿತ್ರ ಗೌಡ ಅವರಿಗೆ ಕಳುಹಿಸಿದ್ದ ಎಂಬ ವದಂತಿಗಳಿವೆ. ಒಟ್ಟಿನಲ್ಲಿ ಪವಿತ್ರ ಗೌಡ ರೊಚ್ಚಿಗೆದ್ದು ಬಿಟ್ಟಿದ್ದರು. ಅವರಿಗೆ ಈಗ ಸೇಡು ತೀರಿಸಿಕೊಳ್ಳಬೇಕಾಗಿತ್ತು. ಪವಿತ್ರ ಗೌಡ ಒಂದೇ ಸಮನೆ ನಟ ದರ್ಶನ್ ಅವರನ್ನು ಕಾಡತೊಡಗುತ್ತಾಳೆ. ನನಗೆ ಹೇಗೆ ಮೆಸೇಜು ಮಾಡಿದವನನ್ನು ಸುಮ್ಮನೆ ಬಿಡುತ್ತೀರಾ ಎಂದು ಎಮೋಷನಲ್ ಬ್ಲಾಕ್ಮೇಲ್ ಮಾಡುತ್ತಾಳೆ. ಆಯಿತು ನೋಡೋಣ ಎಂದು ಸುಮ್ಮನದ ದರ್ಶನ್ ಮೇಲೆ ಮುನಿಸಿಕೊಂಡು ಇನ್ಸ್ಟಾಗ್ರಾಮ್ನಲ್ಲಿ ಅನ್ಫಾಲೋ ಮಾಡುತ್ತಾಳೆ. ಪವಿತ್ರ ಗೌಡಳ ಈ ವರಸೆಯಿಂದ ದರ್ಶನ್ ಕೊನೆಗೆ ಫೀಲ್ಡ್ಗೆ ಇಳಿಯುತ್ತಾನೆ. ತನ್ನ ಜೊತೆಗೆ ಇರುವ ಗ್ಯಾಂಗನ್ನು ರೇಣುಕಾಸ್ವಾಮಿ ಎಂಬ ಯುವಕನಿಗೆ ಪಾಠ ಕಲಿಸುವ ಕೆಲಸಕ್ಕೆ ಹಚ್ಚುತ್ತಾನೆ. ಅಲ್ಲಿಂದ ಶುರುವಾಯಿತು ನೋಡಿ ಹಸಿದ ತೋಳುಗಳ ಭರ್ಜರಿ ಬೇಟೆ. ಪವಿತ್ರ ಗೌಡಗೆ ಆಪ್ತನಾಗಿದ್ದ ಕೆ ಪವನ್ ಮೊದಲು ಕಾರ್ಯಾಚರಣೆಗೆ ಇಳಿಯುತ್ತಾನೆ. ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರನನ್ನ ಸಂಪರ್ಕಿಸುತ್ತಾನೆ. ರಾಘವೇಂದ್ರ ಕೊನೆಗೂ ರೇಣುಕಾಸ್ವಾಮಿಯ ಕುರಿತು ಮಾಹಿತಿ ಕಲೆ ಹಾಕುತ್ತಾನೆ. ಜೂನ್ 8ರಂದು ಬೆಳಗ್ಗೆ 8:45ರ ಸುಮಾರಿಗೆ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಕೆಲಸ ಮಾಡ್ತಿದ್ದ ಅಪೋಲೋ ಫಾರ್ಮಸಿ ಬಳಿಗೆ ಡಿ ಗ್ಯಾಂಗ್ ಬಂದಿಳಿಯುತ್ತದೆ. ರೇಣುಕಾಸ್ವಾಮಿಯನ್ನು ಪುಸಲಾಯಿಸಿ ಇಂಟಿಯೋಸ್ ಕಾರಿನಲ್ಲಿ ಕೂರಿಸಿಕೊಂಡು ಬೆಂಗಳೂರಿಗೆ ಕರೆತರುತ್ತದೆ ಈ ಗ್ಯಾಂಗ್. ತನ್ನ ಮೇಲೆ ಅಷ್ಟು ದೊಡ್ಡ ರೀತಿಯ ದೌರ್ಜನ್ಯ ನಡೆಯಬಹುದು ಎಂಬ ಅಂದಾಜು ಆತನಿಗೆ ಇರಲಿಲ್ಲ. ದಾರಿ ಮಧ್ಯೆ ತುಮಕೂರಿನಲ್ಲಿ ಎಲ್ಲರೂ ಬ್ರೇಕ್ಫಾಸ್ಟ್ ಮುಗಿಸಿಕೊಂಡು ಬಂದಿದ್ರು. ಜೂನ್ 8ರ ಬೆಳಗ್ಗೆ 11:45ಕ್ಕೆ ಕಿಡ್ನಾಪ್ ಮಾಡಿದ್ದ ತಂಡ ದರ್ಶನ್ ಮನೆ ಬಳಿ ಬರುತ್ತದೆ. ಅಷ್ಟೊತ್ತಿಗಾಗಲೇ ರೇಣುಕಾಸ್ವಾಮಿಗೆ ವರ್ಕ್ ಮಾಡಬೇಕಾದ ಜಾಗವನ್ನು ಗೊತ್ತು ಮಾಡಲಾಗಿರುತ್ತೆ. ಇಟಿಯೋಸ್ ಕಾರ್ ಬರುತ್ತಿದ್ದಂತೆ ಮತ್ತೊಂದು ಕಾರು ಬರುತ್ತದೆ. ಅದರಲ್ಲೂ ಡಿ ಬಾಸ್ ಗ್ಯಾಂಗ್ನ ಹಲವರು ಇರುತ್ತಾರೆ. 2 ಕಾರುಗಳು ಅಲ್ಲಿಂದ ನೇರವಾಗಿ ರಾಜರಾಜೇಶ್ವರಿ ನಗರ ಬಳಿಯ ಪಟ್ಟಣಗೆರೆಯತ್ತ ಹೊರಡುತ್ತವೆ. ಹೀಗೆ ಇಟಿಯೋಸ್ ಕಾರಿಗೆ ದಾರಿ ತೋರಿಕೊಡುವಂತೆ ಬಂದವನು ಇದೇ ಪವನ್. ಕಾರು ಶೆಡ್ ಬಳಿ ಬರುತ್ತಿದ್ದಂತೆ ರೇಣುಕಾಸ್ವಾಮಿ ಮೇಲೆ ಒಂದೇ ಸಮನೆ ಏಟು ಬೀಳುತ್ತದೆ. ಅಷ್ಟು ಹೊತ್ತಿಗಾಗಲೇ ಏನಾಗಲಿದೆ ಎಂಬುದರ ಮುನ್ಸೂಚನೆ ರೇಣುಕಾಸ್ವಾಮಿಗೆ ಗೊತ್ತಾಗಿ ಹೋಗುತ್ತೆ. ಆತ ಮೊಬೈಲ್ ಕೂಡ ಕಸಿದುಕೊಳ್ಳಲಾಗಿತ್ತು. ಆದರೆ ಕಾಲ ಮಿಂಚಿ ಹೋಗಿತ್ತು. ಅಲ್ಲಿ ಅವನು ಕಿರಿಚಿಕೊಂಡರೂ ಕೇಳಿಸಿಕೊಂಡು ಸಹಾಯಕ್ಕೆ ಬರುವವರು ಯಾರೂ ಇರಲಿಲ್ಲ. ಪಟ್ಟಣಗೆರೆಯ ಕುಖ್ಯಾತ ಶೆಡ್ನ ಇತಿಹಾಸವೇ ಅಂತಹದ್ದು ನೋಡಿ. ಅಲ್ಲಿ ಸೆಟ್ಲ್ಮೆಂಟ್ ಕೇಸ್ಗಳು ನಡೆಯುತ್ತಿದ್ದವು. ಎಷ್ಟೋ ಜನರನ್ನು ಕರೆದುಕೊಂಡು ಬಂದು ಅಲ್ಲಿ ರಿಪೇರಿ ಕೆಲಸವೂ ಮಾಡಲಾಗ್ತಾ ಇತ್ತು. ರೇಣುಕಾಸ್ವಾಮಿ ಇಲ್ಲಿ ಹೊಸ ಗಿರಾಕಿ ಅಷ್ಟೇ. ಏನೋ ಹೇಳಿ ಉಪಾಯವಾಗಿ ಕರೆದುಕೊಂಡು ಬಂದಿದ್ದ ರಾಘವೇಂದ್ರ ಮೇಲೆ ರೇಣುಕಾಸ್ವಾಮಿ ಕೂಗಾಡಿದ. ಹೀಗೇಕೆ ಮೋಸ ಮಾಡಿದೆ ಎಂದು ಅರಚಿದ. ಕೂಗಿದಷ್ಟು ಅವನ ಮೇಲೆ ಏಟುಗಳು ಬೀಳುತ್ತಿದ್ದವು. ನಂತರ ಆತನನ್ನು ಅದೇ ಶೆಡ್ನಲ್ಲಿ ಕೂಡಿ ಹಾಕಿ ಗ್ಯಾಂಗ್ ಅಲ್ಲಿಂದ ಹೊರಗೆ ಬಂತು. ಇಷ್ಟು ದಿನಗಳಿಂದ ಕಾಯುತ್ತಿದ್ದ ಮಿಕಾ ಸಿಕ್ಕ ಮೇಲೆ ಅದಕ್ಕೆ ಸೆಲೆಬ್ರೇಷನ್ ಮಾಡಬೇಕಲ್ಲವೇ? ಡೇ ಗ್ಯಾಂಗ್ ಎಣ್ಣೆ ಪಾರ್ಟಿಗೆ ತೆರಳಿತ್ತು. ಮಧ್ಯಾಹ್ನವೇ ಗ್ಯಾಂಗ್ ಕುಡಿದು ಚಿತ್ತಾಯಿತು. 3ವರೆಗೆ ಕಂಠಪೂರ್ತಿ ಕುಡಿದ ಮೇಲೆ ಮತ್ತೆ ಬಂತು ಗ್ಯಾಂಗ್. ಬಂದವರೇ ಕುಡಿದ ಏಟಿನಲ್ಲಿ ಮತ್ತೆ ರೇಣುಕಾಸ್ವಾಮಿಯನ್ನ ಹಿಡಿದು ತದುಕಿದರು. ನಂದೀಶ್ ಎಂಬ ದಾಂಡಿಗ ರೇಣುಕಾಸ್ವಾಮಿಯನ್ನ ಎತ್ತಿ ಗೋಡೆಗೆ ಎಸೆಯುತ್ತಾನೆ. ರೇಣುಕಾಸ್ವಾಮಿ ನೋವಿನಿಂದ ನರಳಿ ನರಳಿ ಬೀಳುತ್ತಾನೆ. ನೋಡಿ ಬಾಸ್,
ರೇಣುಕಾಸ್ವಾಮಿಯನ್ನ ತಂದು ಹೆಂಗೆ ಹೊಡಿತಿದ್ದೀವಿ ಅಂತ ದರ್ಶನ್ಗೆ ವರದಿ ನೀಡಬೇಕಿತ್ತಲ್ಲ. ಗ್ಯಾಂಗ್ ಸದಸ್ಯ ನಾಗರಾಜ್ 5:15ಕ್ಕೆ ವಾಟ್ಸಪ್ ಕಾಲ್ ಮಾಡುತ್ತಾನೆ. ಆದರೆ ದರ್ಶನ್ ಆಗ ಫೋನ್ ರಿಸೀವ್ ಮಾಡೋದಿಲ್ಲ. 5:30ಕ್ಕೆ ಪ್ರೇಯಸಿ ಪವಿತ್ರ ಗೌಡ ಜೊತೆ ದರ್ಶನ್ ಖುದ್ದಾಗಿ ಅಲ್ಲಿಗೆ ಬಂದು ಬಿಡುತ್ತಾನೆ. ಪವಿತ್ರ ಗೌಡಳನ್ನ ಸಮಾಧಾನ ಮಾಡಬೇಕಿತ್ತಲ್ಲ. ದರ್ಶನ್ ಮೂಲೆಯಲ್ಲಿ ಬಿದ್ದಿದ್ದ ರೇಣುಕಾಸ್ವಾಮಿಯನ್ನ ಎಬ್ಬಿಸಿ ಕೆನ್ನೆಗೊಂದು ಬಾರಿಸುತ್ತಾನೆ. ಆತನ ಮರ್ಮಾಂಗಕ್ಕೆ ಒದೆಯುತ್ತಾನೆ. ಇತ್ತ ಪವಿತ್ರ ಗೌಡ ದೆವ್ವ ಹಿಡಿದವಳಂತೆ ಚಪ್ಪಲಿಯಿಂದ ರಪನಪನೆ ಬಾರಿಸುತ್ತಾಳೆ. ಇದೆಲ್ಲವನ್ನು ಗ್ಯಾಂಗ್ ಸದಸ್ಯನೊಬ್ಬ ವಿಡಿಯೋ ಮಾಡಿಕೊಳ್ಳುತ್ತಾನೆ. ಇದು ಸುಮಾರು ಹೊತ್ತು ನಡೆಯುತ್ತದೆ. ಅಷ್ಟು ಹೊತ್ತಿಗಾಗಲೇ ರೇಣುಕಾಸ್ವಾಮಿಯ ಅರ್ಧ ಜೀವವೇ ಹಾರಿ ಹೋಗಿರುತ್ತದೆ. ರೇಣುಕಾಸ್ವಾಮಿಯ ಮೇಲೆ ಗಂಟೆಗಟ್ಟಲೆ ನಡೆದ ದೌರ್ಜನ್ಯದಲ್ಲಿ ಏನೆಲ್ಲ ಆಗಿ ಹೋಯಿತು ನೋಡಿ. ಆತ ತನ್ನ ಮರ್ಮಾಂಗದ ಫೋಟೋ ಕಳುಹಿಸಿದ್ದ ಎಂಬ ಕಾರಣಕ್ಕೋ ಏನೋ ಆತನ ಮರ್ಮಾಂಗ ಛಿದ್ರವಾಗಿ ಹೋಗಿತ್ತು. ಹೊಟ್ಟೆಯ ಭಾಗದಲ್ಲಿ, ಎದೆಯ ಭಾಗದಲ್ಲಿ ಬಿದ್ದ ಏಟುಗಳಿಗೆ ಅಲ್ಲೆಲ್ಲ ರಕ್ತಸ್ರಾವವಾಯಿತು. ಕೈಕಾಲು ಬೆನ್ನುಗಳನ್ನು ಹೆಚ್ಚು ಕಡಿಮೆ ಮುರಿದೇ ಹಾಕಲಾಗಿತ್ತು. ಅಲ್ಲೂ ಕೂಡ ರಕ್ತ ಸುರಿದು ಹೋಗಿತ್ತು. ಮರದ ಪೀಸ್ನಿಂದ ತಲೆಯ ಮೇಲೆ ಬಲವಾದ ಪೆಟ್ಟುಗಳು ಬಿದ್ದವು. ರೇಣುಸ್ವಾಮಿಯ ದೇಹವೇ ಒಂದು ರಣರಂಗವಾಗಿ ಹೋಗಿತ್ತು. ರೇಣುಕಾಸ್ವಾಮಿ ಆಗಲೇ ಸತ್ತು ಬಿದ್ದನೆ, ಅಥವಾ ನಂತರ ದರ್ಶನ್ ಗ್ಯಾಂಗ್ ಇನ್ನಷ್ಟು ಹಿಂಸೆ ಕೊಟ್ಟ ನಂತರ ಸತ್ತು ಹೋದನೆ? ಒಟ್ಟಿನಲ್ಲಿ ರೇಣುಕಾಸ್ವಾಮಿ ಉಸಿರು ನಿಂತು ಹೋಗುತ್ತದೆ. ಹೊರಗೆ ಹೋಗಿದ್ದ ದರ್ಶನ್ ಮತ್ತು ಪವಿತ್ರ ಗೌಡ ಮತ್ತೆ 8:30 ಸಮಯಕ್ಕೆ ವಾಪಸ್ ಬರುತ್ತಾರೆ. ಕಣ್ಣೆದುರು ಹೆಣ ಇದೆ. ಇದನ್ನೇನು ಮಾಡೋದು? ಪೊಲೀಸ್ ಕೇಸ್ ಆದರೆ ಏನು ಮಾಡೋದು? ಕ್ರಿಮಿನಲ್ ಗ್ಯಾಂಗ್ ಒಂದೊಂದಾಗಿ ಉಪಾಯಗಳನ್ನು ಹೆಣೆಯಲು ಆರಂಭಿಸುತ್ತದೆ. ಹಳೆಯ ಕಾಲದಲ್ಲಿ ಬೆಂಗಳೂರಿನ ರೌಡಿಗಳು ತಾವು ಕೊಲೆ ಮಾಡಿ ಪುಡಿ ರೌಡಿಗಳನ್ನು ಸರೆಂಡರ್ ಮಾಡಿಸಿ ಜೈಲಿಗೆ ಕಳುಹಿಸುತ್ತಿದ್ದಾರಂತೆ. ದರ್ಶನ್ ಗ್ಯಾಂಗ್ ಥೇಟ್ ಅದೇ ರೀತಿಯ ಯೋಜನೆ ರೂಪಿಸಿದೆ. ಅದಕ್ಕಾಗಿ ಗಿರಿನಗರದಿಂದ 4 ಪುಡಿ ರೌಡಿಗಳನ್ನು ಕರೆಯಿಸಿಕೊಂಡಿದೆ. ಈ ಮಾಸ್ಟರ್ ಪ್ಲಾನ್ ರೂಪಿಸಿದವನು ಪಟ್ಟಣಗೆರೆ ವಿನಯ್. ಆತನಿಗೆ ಸಾಥ್ ಕೊಟ್ಟವರು ನಾಗರಾಜ್ ಮತ್ತು ಲಕ್ಷ್ಮಣ್. ಗಿರಿನಗರದ ಹುಡುಗರಿಗೆ ಕೊಲೆ ಕೇಸು ಹೊರಗೆ ಬಂದರೆ ಒಪ್ಪಿಕೊಂಡು ಸರೆಂಡರ್ ಆಗಲು ಎಷ್ಟು ಬೇಕು ಎಂದು ಕೇಳುತ್ತೆ ಗ್ಯಾಂಗ್. ಗಿರಿನಗರದ ಹುಡುಗರು 30 ಲಕ್ಷಕ್ಕೆ ಡಿಮ್ಯಾಂಡ್ ಇಡುತ್ತಾರೆ. ಗಿರಿನಗರದ 4 ಯುವಕರು ಜೊತೆಗೆ ಚಿತ್ರದುರ್ಗದ ರಾಘವೇಂದ್ರ ಅಲಿಯಸ್ ರಾಘು ದರ್ಶನ್ ಕೂಡ ಪೊಲೀಸರ ಮುಂದೆ ಸರೆಂಡರ್ ಆಗಿ ಬಿಡೋದು ಎಂದು ಸ್ಕೆಚ್ ಹಾಕಲಾಗುತ್ತದೆ. ನಮ್ಮ ನಡುವೆ ಹಣಕಾಸಿನ ವ್ಯವಹಾರವಿತ್ತು. ಅದರಲ್ಲಿ ಹೆಚ್ಚು ಕಡಿಮೆ ಆಗಿದ್ದಕ್ಕೆ ಕೊಲೆ ಮಾಡಿದೆವು ಎಂದು ಪೊಲೀಸರಿಗೆ ಹೇಳಬೇಕು ಎಂದು ಗಿರಿನಗರ ಗ್ಯಾಂಗ್ಗೆ ಹೇಳಿಕೊಡಲಾಯಿತು. ರೇಣುಕಾಸ್ವಾಮಿ ಶವ ಏನು ಮಾಡೋದು? ಅದನ್ನು ವಿಲೇವಾರಿ ಮಾಡಬೇಕಿತ್ತಲ್ಲ. ಹೆಣ ತೆಗೆದುಕೊಂಡು ಹೋಗಿ ಶಿರಾಡಿ ಘಾಟ್ನಲ್ಲಿ ಎಸೆದರೆ ಹೇಗೆ ಎಂಬ ಚರ್ಚೆ ನಡೆಯುತ್ತದೆ. ನಂತರ ತಮಿಳುನಾಡು ಆಂಧ್ರಪ್ರದೇಶ ಬಾರ್ಡರ್ನಲ್ಲಿ ಎಸೆಯೋಣ ಎಂದು ಹಲವರು ಸಲಹೆ ಕೊಡುತ್ತಾರೆ. ಹೆಣ ಸಾಗಿಸುವಾಗ ಸಿಕ್ಕಿಬಿದ್ದರೆ ಕಷ್ಟ, ದೂರದ ಊರುಗಳಿಗೆ ಕೊಂಡೊಯ್ಯುವುದು ಬೇಡ ಎಂದು ತೀರ್ಮಾನವಾಗುತ್ತದೆ. ಅದಕ್ಕಾಗಿ ಅವರು ಹುಡುಕಿಕೊಂಡ ಜಾಗ ಸುಮನಹಳ್ಳಿಯ ಬಳಿಯ ರಾಜಕಾಲುವೆ. ಹೇಗೋ ಮಳೆಗಾಲ, ಕಾಲುವೆಗೆ ಎಸೆದರೆ ಹೆಣ ಕೊಚ್ಚಿ ಹೋಗುತ್ತದೆ ಎಂದು ಪ್ಲಾನ್ ರೂಪಿಸುತ್ತದೆ ಡಿ ಗ್ಯಾಂಗ್. ಈಗ ಪಟ್ಟಣಗೆರೆಯಿಂದ ಕಾಮಾಕ್ಷಿಪಳ್ಳಿಯ ಬಳಿಯ ರಾಜಕಾಲುವೆಯವರೆಗೆ ಹೆಣ ಸಾಗಿಸಿ ಎಸೆದು ಬರುವವರು ಯಾರು? ಆಗ ಎದ್ದು ನಿಂತವನು ಪ್ರದೋಷ್. ಈತ ಬೆಂಗಳೂರಿನ MLA ಒಬ್ಬರಿಗೆ ಬೇಕಾದವನು. ನಾನು ವ್ಯವಸ್ಥೆ ಮಾಡುತ್ತೇನೆ ಎಂದು ಪ್ರದೋಷ್ ಹೇಳುತ್ತಿದ್ದಂತೆ ಆ ಖರ್ಚಿಗೆ ದರ್ಶನ್ 30 ಲಕ್ಷ ರೂಪಾಯಿ ಕೊಡುತ್ತಾನೆ. ಅದೇ ಹಣ ತೋರಿಸಿಯೇ ಬಾಡಿ ಎಸೆದು ಶರಣಾಗಲು ಪ್ಲಾನ್. ಈಗ ನೀವು ಅರೆಸ್ಟ್ ಆಗಿ ನಾವು ಬೇಲ್ ಕೊಟ್ಟು ಬಿಡಿಸಿಕೊಳ್ತೀವಿ, ಕೋರ್ಟ್ ಖರ್ಚು ಬೇಲ್ ಖರ್ಚು ಎಲ್ಲ ನೋಡಿಕೊಳ್ತೀವಿ, ನಂತರ ಹಣವನ್ನು ನೀಡ್ತೀವಿ ಎಂದು ಗಿರಿನಗರ ಗ್ಯಾಂಗ್ ಒಪ್ಪಿಸಿದ್ದ ಪ್ರದೋಷ್. ನಂತರ ದರ್ಶನ್ ಗ್ಯಾಂಗ್ ಮತ್ತೆ ಎಣ್ಣೆ ಪಾರ್ಟಿ ಮಾಡುತ್ತೆ. ಮಧ್ಯರಾತ್ರಿ 2:30ಕ್ಕೆ ಸ್ಕಾರ್ಪಿಯೋದಲ್ಲಿ ಶವವನ್ನು ತುಂಬಲಾಯಿತು. ಕಾರಿಗೆ ಬ್ಯಾಕ್ ಸೀಟ್ ಫೋಲ್ಡ್ ಮಾಡಿ ಶವವನ್ನು ಮುಚ್ಚಿಡಲಾಯಿತು. ಶೆಡ್ನಿಂದ ಶವ ನೇರವಾಗಿ ಕಾಮಾಕ್ಷಿಪಳ್ಳಿಯ ಮೋರಿಗೆ ಬಳಿಗೆ ಹೋಯಿತು. ಮಧ್ಯರಾತ್ರಿ 3-4ರ ಸುಮಾರಿಗೆ ಶವ ಚರಂಡಿಗೆ ಎಸೆಯಲಾಯಿತು. ಗಿರಿನಗರ ಗ್ಯಾಂಗ್ ಈ ಕೆಲಸವನ್ನು ಮಾಡಿತು. ಆದರೆ ಶವ ಮೋರಿಗೆ ಬೀಳಲಿಲ್ಲ, ಬದಿಯಲ್ಲೇ ಉಳಿದುಕೊಂಡು ಬಿಟ್ಟಿತು. ಹೆಣ ರಾಜಕಾಲುವೆಯಲ್ಲಿ ತೇಲಿ ಹೋಯಿತು ಎಂದುಕೊಂಡ ಗ್ಯಾಂಗ್ ಕುಡಿತದ ಮತ್ತಿನಲ್ಲಿ ಅಲ್ಲಿಂದ ಪರಾರಿಯಾಗುತ್ತದೆ. ಕೊಲೆಯಲ್ಲಿ ಭಾಗಿಯಾದ ಡಿ ಗ್ಯಾಂಗ್ನಲ್ಲಿ ಇದ್ದಿದ್ದು ಒಟ್ಟು 8.
ಕೊಲೆಯಲ್ಲಿ ಭಾಗಿಯಾದ ಡಿ ಗ್ಯಾಂಗ್ನಲ್ಲಿ ಇದ್ದಿದ್ದು ಒಟ್ಟು 17 ಮಂದಿ. ಅದರಲ್ಲಿ 13 ಜನರು ಮಂಗಳವಾರದೊಳಗೆ ಬಂಧನಕ್ಕೆ ಒಳಗಾದರು. ದರ್ಶನ್, ಪವಿತ್ರ ಗೌಡ, ಪುಟ್ಟಸ್ವಾಮಿ ಅಲಿಯಾಸ್ ಪವನ್, ರಾಘವೇಂದ್ರ, ನಂದೀಶ್, ಜಗದೀಶ್, ಅನು, ರವಿ, ರಾಜು, ವಿನಯ್, ನಾಗರಾಜು, ಲಕ್ಷ್ಮಣ್, ದೀಪಕ್, ಪ್ರದೋಷ್, ಕಾರ್ತಿಕ್ ಹಸಿದ ತೋಳುಗಳು ಬೇಟೆ ಮುಗಿಸಿಬಿಟ್ಟವು. ಹೇಳಿ ವೀಕ್ಷಕರೇ, ರೇಣುಕಾಸ್ವಾಮಿ ಅದೆಷ್ಟೇ ಕೆಟ್ಟ ಸಂದೇಶ ಕಳುಹಿಸಿದ್ದರೂ ಆತನನ್ನು ಹೀಗೆ ಕೊಂದು ಹಾಕಬೇಕಿತ್ತಾ? ತನ್ನ ಸಿನಿಮಾಗಳಿಂದ ನೂರಾರು ಕೋಟಿ ರೂಪಾಯಿ ದುಡಿಯುವ ದರ್ಶನ್ಗೆ ಇದೆಲ್ಲ ಬೇಕಿತ್ತಾ? ತನ್ನ ವೃತ್ತಿ ಜೀವನವನ್ನೇ ಸರ್ವನಾಶ ಮಾಡುವಂಥ ಇಂಥ ದುಷ್ಕೃತ್ಯ ಎಸಗಬೇಕಿತ್ತಾ? ರೇಣುಕಾಸ್ವಾಮಿಯ ಮೇಲೆ ಒಂದು ಪೊಲೀಸ್ ಕೇಸು ಹಾಕಿ ಅವನಿಗೆ ಪಾಠ ಕಲಿಸುವ ಬದಲು ಒಬ್ಬನ ಜೀವ ತೆಗೆಯುವಂಥ ಕೆಲಸಕ್ಕೆ ಮುಂದಾಗಬೇಕಿತ್ತಾ? ಕಾಮೆಂಟ್ ಮಾಡಿ ತಿಳಿಸಿ.